ನೀವು ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ತೆಗೆದು ನೋಡಿದರೆ ಬಲಗಡೆ ಇರಾನ್ ಬರುತ್ತೆ, ಎಡಗಡೆ ಯಮನ್ ಬರುತ್ತೆ. ಇರಾನ್ನಲ್ಲಿ ಏನಾಗ್ತಿದೆ ಅರ್ಧ ಗಂಟೆ ಹೇಳಿದೆ. ಯಮನ್ನಲ್ಲಿ ಏನಾಗ್ತಿದೆ ಅನ್ನೋದು ಕುತೂಹಲಕಾರಿ. ಯಮನ್ಗೆ ಒಂದು ಆಡಳಿತ ಅಂತಿಲ್ಲ, ಒಬ್ಬ ಪ್ರಧಾನಿ, ಒಬ್ಬ ರಾಷ್ಟ್ರಪತಿ, ಒಬ್ಬ ರಾಜ ಇಲ್ಲ. ಅದು ಆಂತರಿಕ ಯುದ್ಧದಲ್ಲಿ ನಲುಗಿ ಹೋಗಿರುವಂಥ ದೇಶ. ಅರ್ಧ ಯಮನ್ ಮೇಲೆ ಹೌತಿ ಭಯೋತ್ಪಾದಕ ಸಂಘಟನೆ ಹಿಡ್ತಾ ಇದೆ. ಹೌತಿ ಭಯೋತ್ಪಾದಕ ಸಂಘಟನೆಯನ್ನು ಸಾಕಿ ಸಲಹುತ್ತಾ ಇರೋರು ಯಾರು? ಇರಾನ್. ಅಯಾತುಲ್ಲಾ ಅಲಿ ಖಮೇನಿ ಲಿಟ್ರಲಿ ದುಡ್ಡು ವೆಪನ್ ಕೊಟ್ಟು ಹೌತಿ ಭಯೋತ್ಪಾದಕ ಸಂಘಟನೆಯನ್ನು ಸಾಕ್ತಾ ಇದ್ದ ಮನುಷ್ಯ. ಅದು ಮುಂದುವರ್ಕೊಂಡು ಬರ್ತಾ ಇದೆ. ಆ ಹೌತಿ ಭಯೋತ್ಪಾದಕ ಸಂಘಟನೆ ಅರ್ಧ ಯಮನ್ ಮೇಲೆ ಹಿಡಿತ ಸಾಧಿಸಿಕೊಂಡಿದೆ, ಇನ್ಕ್ಲೂಡಿಂಗ್ ಯಮನ್ನ ರಾಜಧಾನಿ ಸನಾ. ಇನ್ನು ಅರ್ಧ ಯಮನ್ ಮೇಲೆ ಯಾರ ಹಿಡಿತ? ಬೇರೆ ಬೇರೆ ಸಣ್ಣ ಸಣ್ಣ ಗ್ರೂಪ್ಗಳಿದ್ದಾವೆ. ಆ ಸಣ್ಣ ಸಣ್ಣ ಗ್ರೂಪ್ಗಳನ್ನು ಬೆಂಬಲಿಸ್ತಾ ಇರೋರು, ಸಾಕಿ ಸಲಹುತ್ತಾ ಇರೋರು ಯಾರು? ಸೌದಿ ಅರೇಬಿಯಾ. ಅದರ ಅರ್ಥ ಅರ್ಧ ಯಮನ್ ಮೇಲೆ ಇರಾನ್ನ ಹಿಡಿತ ಇಂಡೈರೆಕ್ಟ್ಲಿ, ಇನ್ನು ಅರ್ಧ ಯಮನ್ನ ಮೇಲೆ ಸೌದಿ ಅರೇಬಿಯಾದ ಹಿಡಿತ. ಈ ಸೌದಿ ಅರೇಬಿಯಾ ಹಿಡಿತ ಈ ಕಡೆ ಇದೆ, ಅದು ಕೆಳಗಡೆ ದಕ್ಷಿಣ ದಿಕ್ಕಿಗೆ, ಯಮನ್ನ ದಕ್ಷಿಣ ದಿಕ್ಕಿಗೆ. ಸೌದಿ ಅರೇಬಿಯಾದ ಹಿಡಿತ ಇರುವ ಭಾಗದಿಂದ ಹೌತಿ ಭಯೋತ್ಪಾದಕ ಸಂಘಟನೆಯ ಹಿಡಿತ ಇರುವ ಭಾಗದ ಕಡೆಗೆ ರಣಭೀಕರ ದಾಳಿಯೊಂದು ನಡೀತಾ ಇದೆ, ಇನ್ಕ್ಲೂಡಿಂಗ್ ಸನಾ ಏರ್ಪೋರ್ಟ್ ಸೇರಿದಂತೆ. ಸಿಟ್ಟಿಗೆದ್ದ ಹೌತಿ ಭಯೋತ್ಪಾದಕರು ಯಮನ್ನ ದಕ್ಷಿಣದಲ್ಲಿರುವ ತಮ್ಮ ವಿರೋಧಿಗಳ ಮೇಲೆ ದಾಳಿ ಮಾಡಬೇಕು. ಬಟ್ ಅಲ್ಲಿ ದಾಳಿ ಮಾಡಿದರೆ ಹೊಡೆಯೋದಕ್ಕೇನೂ ಇಲ್ಲ. ಅವರು ಏನು ಮಾಡಿದ್ರು? ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲದಿಂದ ಇದಾಗ್ತಾ ಇದೆ ಅಂತ. ಈ ಸುದ್ದಿಗಳನ್ನು ಓದ್ತಾ ಇದ್ದರೆ, ಕೇಳ್ತಾ ಇದ್ದರೆ, ನೋಡ್ತಾ ಇದ್ದರೆ ನಾವೆಲ್ಲ ಎಷ್ಟು ಭಾಗ್ಯವಂತರು ಅನಿಸುತ್ತೆ. ಸೌದಿ ಅರೇಬಿಯಾದ ಅಬಾ ವಿಮಾನ ನಿಲ್ದಾಣದ ಮೇಲೆ ಹೌತಿಗಳು ನಡೆಸಿರುವಂಥ ದಾಳಿಯ ದೃಶ್ಯ ಇದು. ಇನ್ನೊಂದು ಕಡೆ ಯಮನ್ನ ರಾಜಧಾನಿ ಸನಾದ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ಬೆಂಬಲಿತ ಗುಂಪುಗಳಿಂದ ದಾಳಿಯಾಗಿದೆ. ಒಂದು ಧರ್ಮ, ಒಬ್ಬ ಪ್ರವಾದಿಗಳು, ಒಂದೇ ನಂಬಿಕೆ, ಬಟ್ ಭಿನ್ನಾಭಿಪ್ರಾಯಗಳು ಇಷ್ಟಿರ್ತಾವೆ ನೋಡಿ. ಭಿನ್ನಾಭಿಪ್ರಾಯಗಳು ಇಷ್ಟಿರ್ತಾವೆ. ಎಷ್ಟು ಅಂದರೆ ಒಬ್ಬರ ಮೇಲೊಬ್ಬರು ಬಾಂಬ್ ಹಾಕುವಷ್ಟು, ಮಿಸೈಲ್ ಹಾಕುವಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.